ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಮಹಾಮಹಿಮಾ ಪುರುಷ ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ಅತ್ಯಂತ ಭವ್ಯವಾದಂಥ ಸುಂದರವಾದಂಥ ಮಹಾಪುರಾಣವನ್ನು ಚರಿತಾಮೃತವನ್ನು ಕೇಳ್ತಾ ಇದ್ದೀರಿ. ಮೊನ್ನೆಯ ದಿನ ಅವರು ಎಲ್ಲಿ ಬಂದಾರಪ್ಪ? ಅವತ್ತು ಬಂದಿಲ್ಲ, ನೀವು ಆಬ್ಸೆಂಟ್ ಇದ್ರೇನು? ಹಾಂ, ಹೌದಲ್ಲ. ಗುರುಗಳನ್ನು ಶೋಧ ಮಾಡಿ ಸದ್ಗುರುನಾಥನ ಕೃಪಾಶೀರ್ವಾದ, ಅವರ ಕರುಣೆ, ಗುರುಗಳ ಕಟಾಕ್ಷ ಈ ನರದೇಹಕ್ಕಾಯಿತು ಅಂತಂದರೆ ಈ ಜನ್ಮದ ಕಲ್ಯಾಣ ಆಗುತ್ತದೆ, ಈ ಜನ್ಮ ಉತ್ಥಾನ ಆಗುತ್ತೆ, ಮನುಷ್ಯ ಜನ್ಮ ತೊಟ್ಟಿ ಬಂದಿದ್ದು ಸಾರ್ಥಕತೆಯಾಗುತ್ತೆ ಅನ್ನುವ ಸದುದ್ದೇಶದ ಪರವಾಗಿ. ಕಾರಣ ಅಂದರೆ ಮನುಷ್ಯ ಭೂಮಿಗೆ ಬಂದಿದ್ದು ಅದರಗೋಸ್ಕರವಾಗಿ. ಅವ ಪ್ರಪಂಚರೇ ಮಾಡಲಿ, ನೌಕರಿಯರೇ ಮಾಡಲಿ, ವ್ಯಾಪಾರ ಉದ್ಯೋಗನ ಮಾಡಲಿ, ರಾಜಕಾರಣಿನ ಆಗಲಿ, ಒಟ್ಟಾರೆ ಏನಕ್ಕಾಗಲ್ಲ, ಹುಟ್ಟಿದ ಮೇಲೆ ಸಾವು ಬರುವ ಮುನ್ನ ಮನುಷ್ಯನಿಗೆ ಸಾವು ಯಾರಿಗಾರಿ ಹೇಳಿ ಬರುತ್ತದೇನಪ್ಪ? ಜಡ್ಡ ಯಾರಿಗಾರಿ ಹೇಳಿ ಬರುತ್ತದೇನು? ಆ ಬಳಿಕ ಮನುಷ್ಯನಿಗೆ ಕಾಡಾಟೇನ್ರಿ ಹೇಳಿಗಿಳಿ ಬರ್ತಾವೇನು? ಬರುವುದಿಲ್ಲ. ಹೆಂಗೆ ಬರ್ತಾವಂದ್ರೆ ನಾವು ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ಪ್ರಮಾಣಬದ್ಧವಾಗಿ ಅವುಗಳೆಲ್ಲ ಬರುತ್ತವೆ. ಆ ಕರ್ಮಾದಿಗಳು ಬಂದು ತೊಟ್ಟುವುದಕ್ಕಿಂತ ಮುಂಚಿತ ಈ ದೇಹ ಶಕ್ತಿಶಾಲಿಯಾಗಿದ್ದಾಗ, ಕಣ್ಣುಗಳು ಚಂದಿದ್ದಾಗ, ಹಲ್ಲುಗಳೆಲ್ಲ ಗಟ್ಟಿಯಾಗಿದ್ದಾಗ, ಕಿವಿಗಳೆಲ್ಲ ಚಲೋ ಚಲೋ ಶಬ್ದಗಳ ಗ್ರಹಣ ಮಾಡಿಕೊಂಡು ಕೇಳುವಂಥ ಶಕ್ತಿ ಇದ್ದಾಗ, ಕೈಕಾಲುಗಳಲ್ಲಿ ಬಲವಾದಂಥ ಶಕ್ತಿ ಇದ್ದಾಗ, ಆ ಶಕ್ತಿಯು ಗುಂದದ ಮುನ್ನ, ಹೋಗದ ಮುನ್ನ, ಅದು ಕಳ್ಕೊಳ್ಳುವಕ್ಕಿಂತ ಮುಂಚಿತವಾಗಿ ಏನೆಲ್ಲರ ಯಾಕೆ ಮಾಡುವ ಕೋತಿರಲ್ಲ ಯಾಕೆ? ಅದರೊಳಗನ ಸದ್ಗುರುನಾಥನೊಬ್ಬನನ್ನು ಭೇಟಿಯಾಗಬೇಕು ಅಂಥೇಳಿ ಈ ಧರ್ಮ ಹೇಳ್ತದೆ. ಅದನ್ನು ನಾಗಲಿಂಗ ಸ್ವಾಮಿಗಳು ನಗರೋರಧಿಕಂ, ನರರೋಳು ಅಧಿಕವಾಗಿರತಕ್ಕಂಥವ, ಈ ಜಗತ್ತಿಗೆ ಹರಿಹರಾದಿಗಳಿಗೆ ಸಹಿತ, ಬ್ರಹ್ಮಾದಿ ದೇವತೆಗಳಿಗೆ ಸಹಿತ, ಇಂದ್ರಾದಿ ದೇವತೆಗಳಿಗೆ ಸಹಿತ ಸದ್ಗುರುವಿನ ವ್ಯತಿರಿಕ್ತವಾಗಿ ಈ ದೇಹದ ಸಾರ್ಥಕತೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಮೊದಲಿಗೆ ಆತ ಆಯ್ಕೆ ಮಾಡಿಕೊಂಡಿದ್ದು. ನಮ್ಮ ಜೀವನದಲ್ಲಿ ನಾವೆಲ್ಲ ಬೇರೆ ಬೇರೆ ಆಯ್ಕೆ ಮಾಡ್ಕೋತೀವಿ ಬಿಡಿ. ನಮ್ಮದೊಂದು ಅದು ಅಂದರೆ ನನಗೆ ಭಾಳ ಇಷ್ಟ, ಇದು ಅಂದ್ರೆ ನನಗೆ ಭಾಳ ಪ್ರೀತಿ, ಇದಂದ್ರೆ ನನಗೆ ಆಗಿ ಬರೋಂಗಿಲ್ಲ, ಹಿಂಗಂತ ನಾವು ಆಯ್ಕೆ ಮಾಡ್ಕೋತೀವಿ. ಆದರೆ ನಾಗಲಿಂಗಪ್ಪ ಏನು ಆಯ್ಕೆ ಮಾಡಿಕೊಂಡಾನ ತನ್ನ ಜೀವನದೊಳಗೆ ಅಂತಂದರೆ, ಸದ್ಗುರುವಿನ ಭೇಟಿಯಾಗೋ ತನಕ ಮತ್ಯಾವುದು ಈ ಜಗತ್ತಿನೊಳಗೆ ನನಗೆ ಬ್ಯಾಡ ಅಂತ ಎಲ್ಲ ತ್ಯಾಗ ಮಾಡಿ ನಿರಾಭಾರಿಯಾಗಿ ಸಂಚಾರ ಮಾಡ್ತಾ 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 ಅವ್ರು ಎಲ್ಲಿಗೆ ಬಂದಾರಪ್ಪ ಅಂತಂದರೆ, ಅವ್ರು ಹೇಳಿದ್ರಲ್ಲ, ಸಾರವಾಡದ ಶಿವಯ್ಯ ಸ್ವಾಮಿಗಳು ಹೇಳಿದ್ರಲ್ಲ, ಏನಂತ? ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ತಲಕಟ್ಟಿ ಎನ್ನುವಂಥ ಗ್ರಾಮದಲ್ಲಿ ಮಹಾಪರಮಜ್ಞಾನಿ, ದಿವ್ಯಜ್ಞಾನಿ, ಆತ್ಮ ಸಾಕ್ಷಾತ್ಕಾರ
ಅಂಗಲಿಂಗದ ಸಾಮರಸ್ಯ, ಜೀವ ಶಿವರ ಐಕ್ಯನ ಹೊಂದಿರತಕ್ಕಂಥ ಪರಮ ಪುರುಷ ಆ ನಿರುಪಾದೀಶ್ವರರು ಅಲ್ಲಿದ್ದಾರೆ. ಅವರಿಂದ ನಿನ್ನ ಜನ್ಮ ಕಲ್ಯಾಣ ಆಗ್ತದಪ್ಪ ತಮ್ಮ, ನೀನಲ್ಲಿಗೆ ಹೋಗು ಅಂತ ಹೇಳಿದ್ರು. ಇದು ಯೋಗ ಸೂತ್ರ. ಇನ್ನು ನಿಮಗೇನಾರೇ ಒಂದು ಬಹಳ ಕಡಿಮೆ ಆಗಲಾರ ಜಡ್ಡಾಗಿತ್ತಂದ್ರೆ ಅನೇಕ ದವಾಖಾನೆಗಳು ಮತ್ತು ಬಹಳ ಡಾಕ್ಟ್ರುಗಳ ಹೆಸರನ್ನು ಹೇಳ್ತಿರ್ತಾರೆ. ಅವನ ಕಡೆ ಹೋಗ್ರಿ ಅವ ಚಲೋ ಅದ, ಇವನ ಕಡೆ ಹೋಗ್ರಿ ಅವ ಚಲೋ ಅದಾನಂತೇಳಿ ತಿಳ್ಕೊಂಡು 10 ಡಾಕ್ಟ್ರ್ ಹೆಸರು ಹೇಳದ ಬಳಕ ಆ ಡಾಕ್ಟ್ರುಗಳಲ್ಲಿ ಇವನಿಗೇನು ಮೂಲ ರೋಗ ಆಗಿದೆಯಲ್ಲ ಅದರ ಪರಿಪೂರ್ಣವಾದಂಥ ರೋಗದ ಮೂಲ ಎಲ್ಲಿ ತನಕ ಡಾಕ್ಟ್ರಿಗೆ ಗೊತ್ತಾಗಲ್ಲ ಅಲ್ಲಿ ತನಕ ಇವನಿಗೆ ಜಡ್ಡು ಕಡಿಮೆ ಆಗುವುದಿಲ್ಲ. ಇದು ದೇಹದ ತೊಂದರೆ ಆಯಿತು. ಆ ಬಳಿಕ ಈ ದೇಹದ ಬಂಧ ಮೋಕ್ಷಗಳ ಪ್ರಾಪ್ತಿಯಾಗಬೇಕಾಗಿತ್ತು ಅಂತಂದ್ರೆ ಡಾಕ್ಟ್ರುಗಳಲ್ಲಿ ಅನೇಕ ಮಂದಿ ಹೆಂಗದಾರಲ್ಲ, ಗುರುಗಳಲ್ಲಿಯೂ ಸಹಿತ ಅಂಥವರು ಇದ್ದಾರೆ. ಶಿಷ್ಯರಿಗೆ ಸೇಡಿ ಚಿಪಟಿ ಮಾಡಿಕೊಡೋರು ಅದಾರ. ಮತ್ತು ಇದೇನು ನೀರ ಮೇಲೆ ಮತ್ತು ನಡೀತಕ್ಕಂಥ ಸಾಧನೆಗಳು ಕೂಡ ಮಾಡಿಕೊಳ್ಳಂಥ ಗುರುಗಳು ಸಹಿತ ಅದಾರ. ಆ ಬಳಿಕ ಇಲ್ಲಿ ಮಾಯಾಗಿ ಅಲ್ಲಿ ಕಲಬುರಗಿಯಾಗ ನೋಡಿ ಅಂತೇನು ಇಂಥ ವಿದ್ಯೆಗಳದಾವಲ್ಲ ಇದನ್ನು ಸಹಿತ ಹೇಳೋರದಾರ. ಆದರೆ ಆತ್ಮ ಬೋಧೆಯನ್ನು, ಆತ್ಮಜ್ಞಾನವನ್ನು, ಆ ಬ್ರಹ್ಮಸ್ವರೂಪವನ್ನು ಹೇಳಿಕೊಡತಕ್ಕಂಥ ಗುರುಗಳು ಎಲ್ಲೋ ಒಬ್ಬರು ಸಿಗುತ್ತಾರೆ. ಎಲ್ಲೋ ಒಬ್ಬರು ಸಿಗುತ್ತಾರೆ. ಮನುಷ್ಯನಾಂ ಸಸ್ರೇಶು. ಹಾಗಾಗಿ ಶಿವಯ್ಯಪ್ಪಗಳು ಹೇಳಿದರು, ನೀನು ಹೋಗಪ್ಪ ಅಲ್ಲಿಗೆ, ಅವರಿಂದ ನಿನ್ನ ಜನ್ಮ ಕಲ್ಯಾಣ ಆಗ್ತದಂತ ಹೇಳಿದಾಗ ಶಿಷ್ಯ ಮೊನ್ನಿನ ದಿನ ಅಲ್ಲಿಗೆ ಬಂದಾನ. ಅವ ತಲೆಕಟ್ಟು ಊರಿಗೆ ಬಂದಾನ. ಬಂದು ಏನು ಮಾಡ್ಯಾನಪ್ಪ? ಸಿದ್ದರಾಮ, ನೀ ಬಂದಿದ್ದಿಲ್ಲ ಅವತ್ತು? ನೀನು ಬಂದಿಲ್ಲ. ಕೇಳುವ ಪ್ರಸಂಗ ಏನಂತಂದ್ರೆ, ಪುರಾಣಕ್ಕೆ ಬಂದ ಬಳಿಕ ಮಣ್ಣಿನ ವಿಷಯ ಗುರುತಿಲ್ಲ ಅಂದ್ರೆ ಏನು ಮಾಡೋದು? ಗುರುತಿರ್ತದೆ ನಿಮ್ಗೆ ಭಾಳ ಜಾಸ್ತಿ. ಕತೆ ಹೇಳಿದ್ರೆ ನೆನಪುಳಿತಾವೆ, ಕತೆ ಹೇಳಿದ್ರೆ ನೆನಪುಳಿತಾವೆ. ಆದರೆ ಇದು ಇಂಥ ತತ್ವ ಹೇಳಿದ್ರೆ ನೆನಪುಳಿಯಂಗಿಲ್ಲ. ಕಾರಣ ನಮ್ದೇನು ಮನಸ್ಸದಲ್ಲ ಅದು ಲೌಕಿಕದಲ್ಲಿ ತೊಡಕದ, ಪಾರಮಾರ್ಥ ಕಡೆ ಬಂದಿಲ್ಲ ಅಂತ ಇದು ನಿಮಗೆ ಜಾಸ್ತಿ ತಿಳಿಯಂಗಿಲ್ಲ. ಏನಪ್ಪ ನಾವು ಉಡೋದು ತೊಡೋದು ಗಳಿಸೋದು, ನಾ ಹಂಗೆ ಮಾಡೀನಿ ಹಿಂಗೆ ಮಾಡೀನಿ, ಊರಾಗ ನಾ ಇಟ್ಟು ಸಣ್ಣ ಮನುಷ್ಯ ಆಗಿ ಇಟ್ಟು ದೊಡ್ಡ ಮನೆ ಯಾರೂ ಕಟ್ಟಿಲ್ಲ ಅನ್ನುವ ಭಾವದಲ್ಲೇ ತೊಡಕಿದ್ದೇವೆ ವಿನಃ. ಆದರೆ ಆ ಗುರುಗಳಿಗೆ ಪ್ರಶ್ನೆ ಮಾಡ್ಯಾನವ. ನಾಗಲಿಂಗ ಸ್ವಾಮಿಗಳು ನಿರುಪಾದೀಶ್ವರನಿಗೇನು ಪ್ರಶ್ನೆ ಮಾಡ್ಯಾನಂತಂದ್ರೆ, ಅಪ್ಪ ಸದ್ಗುರುನಾಥ, ನನಗೆ 3 ಪ್ರಶ್ನೆಗಳು ನಿಮ್ಮ ಮುಂದೆ ನಾನು ಕೊಡುತ್ತೇನೆ, ಅದಕ್ಕೆ ತಕ್ಕಂತೆ ಉತ್ತರವನ್ನು ತಾವು ಕೊಡಬೇಕು ಅಂತಂದಾಗ ಅವ ಏನು ಹೇಳ್ತಾನಂದ್ರೆ, ಮೊದಲನೇ ಮಾತು ಮನುಷ್ಯತ್ವ. ಏನಪ್ಪ? ಮನುಷ್ಯತ್ವ. ಇದು ನಮ್ಮಲ್ಲಿ ಬರಬೇಕು. ನಾವು ನಿಜವಾಗಿ ಮನುಷ್ಯರಾಗಬೇಕು. ಅದನ್ನು ನನಗೆ ಗುರುತಿಲ್ಲ. ಅದು ತಾವುಗಳು ಜ್ಞಾನಿಗಳು, ಪರಮಜ್ಞಾನಿಗಳು ಮನುಷ್ಯ ಜೀವನದ ನನಗೆ ಕಲ್ಯಾಣ ಆಗತಕ್ಕಂಥ ಮನುಷ್ಯತ್ವದ ಸೂತ್ರವನ್ನು ಹೇಳಬೇಕು ಅಂತ ಒಂದನೇದು ಕೇಳ್ತಾನೆ. ಎರಡನೇದೇನಪ್ಪ ಅಂತಂದ್ರೆ ಮುಮುಕ್ಷತ್ವ. ಮುಮುಕ್ಷತ್ವ ಅಂತಂದ್ರೆ ಸರ್ವ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಈಗೇನು ನಾನು ಹುಟ್ಟಿ ಸಾಯಕತ್ತೀನಿಲ್ಲ, 84 ಲಕ್ಷ ಸಲ ಹುಟ್ಟೀನಿ, 84 ಸಲ ಸತ್ತೀನಿ. ಆದರೆ ಇದರ ಬಂಧನ ಏನಾಗವಲ್ದು. ಆ ಬಳಿಕ ರಾಯಚೂರು ಜಿಲ್ಲೆಯ ತಲಕಟ್ಟಿ ಎನ್ನುವಂಥ ಗ್ರಾಮದಲ್ಲಿ ಸಮರ್ಥ ಸದ್ಗುರುನಾಗಿರತಕ್ಕಂಥ ನಿರುಪಾದೀಶ್ವರ ಗುರುಗಳ ಹತ್ತಿರ ಶಿಷ್ಯನಾಗಿ ಬಂದಂಥವ ಯಾರಪ್ಪವ?
ನಾಗಲಿಂಗ ಸ್ವಾಮಿಗಳು ಗುರುಗಳ ಶ್ರೀಚರಣಕ್ಕೆ ಸಾಷ್ಟಾಂಗ ಎರಗಿ ಗುರು ಕೇಳ್ತಾನೆ, ಅಪ್ಪ ನೀನಾರು, ಎಲ್ಲಿಂದ ಬಂದು, ಏಕೆ ಬಂದಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ತಾನು ಹುಟ್ಟೂರು, ಜನ್ಮ, ತಾಯಿ ತಂದೆಗಳ ಹೆಸರು, ನಾನು ಬಂದಿದ್ದು ನಿಮ್ಮ ಹತ್ರ ಈ ಮನುಷ್ಯ ಜನ್ಮ ಬಂದಿದ್ದ ಐತೆಲ್ಲ, ಇದರ ಉದ್ಧಾರ ಆಗತಕ್ಕಂಥ ಔಷಧ, ಆ ಮಹಾವಿದ್ಯೆ ನಿಮ್ಮ ಹತ್ರ ಐತಿ ಅಂತ ನಾನು ಬಂದಿದ್ದೇನೆ ಗುರುಗಳೇ, ನನಗದನ್ನು ಕೊಡಬೇಕು. ಏನು? ಮನುಷ್ಯತ್ವ ಮತ್ತು ಮುಮುಕ್ಷತ್ವ, ಆ ಬಳಿಕ ಸನ್ನಿಧಾನ. ಸನ್ನಿಧಾನ, ನಿಮ್ಮ ಸನ್ನಿಧಾನ ಇದು ನನಗೆ ಸಿಗಬೇಕು ಅಂತಂದಾಗ ಅವರು ಹೇಳ್ತಾರೆ ಗುರುಗಳು, ನೋಡಪ್ಪ ನಮ್ಮ ಸನ್ನಿಧಾನ, ಗುರು ಸನ್ನಿಧಾನ, ಗುರು ಆಶೀರ್ವಾದ ಆಗಬೇಕಾಗಿತ್ತಂದ್ರೆ ಗುರುವಿನ ಪರೀಕ್ಷೆಯೊಳಗೆ ನೀನು ಪಾಸ್ ಆಗಬೇಕು. ಆ ಬಳಿಕ ಮೊದಲಿಗೆ ಗುರು ನಿಮಗೆ ಆಶೀರ್ವಾದ ಮಾಡಬೇಕಾಗಿತ್ತು ಅಂತಂದರೆ ಆ ಗುರುಗಳನ್ನು ಶ್ರದ್ಧಾಪೂರ್ವಕವಾಗಿ, ಅತ್ಯಂತ ಶ್ರದ್ಧಾಪೂರ್ವಕವಾಗಿ, ಆ ಗುರುವಿನ ಶ್ರೀಮಂತಿಕೆ ನೋಡೋದಿಲ್ಲ, ಅವನ ಚೆಲುವಿಕೆ ನೋಡೋದಿಲ್ಲ, ಅವ ಯಾವ ಜಾತಿಯವದ ನೋಡೋದಿಲ್ಲ. ಆ ಬಳಿಕ ಅವನಕ ದೊಡ್ಡವ ಸಣ್ಣವನ, ಆ ಮಠದಾಗಿದ್ದ ಇವನಕ ದೊಡ್ಡವನ ಸಣ್ಣವನ, ಇಂಥವು ಏನೂ ಕೂಡ ಸದ್ಗುರುನಾಥನ ಹತ್ತಿರ ಹೋದಾಗ ಯಾವ ಸಂಶಯಗಳು ಕೂಡ ಬರದಂತೆ ಭಾಳ ನಿರಾಭಾರಿಯಾಗಿ ನೀನು ಸೇವಾ ಮಾಡಬೇಕಪ್ಪ. ಇದು ಸೇವಾ ನಾನು ನೋಡಿ ನನಗೆ ಸಂತೋಷ ಆಗಬೇಕು, ನೀ ಮಾಡುತ್ತಿರುವ ಸೇವೆಯನ್ನು ನೋಡಿ ನನಗೆ ಸಂತೋಷ ಆಗಬೇಕು, ಆಗ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ ಅಂತ ಅವ್ರು ಹೇಳಿದ್ರಂತೆ. ಬಸವಣ್ಣವರು ಕೂಡ ಹೇಳಿಲ್ಲ, ಪರರ ಚಿಂತೆ ಯಮಗೆ ಕೈಯ, ಎಮ್ಮ ಚಿಂತೆ ಯಮಗೆ ಹಾಸಲೂ ಉಂಟು ಹೊದಸಲೂ ಉಂಟು. ಎಂಥ ಸುಂದರ ಮಾತು ಬರೀತಾರೆ ನೋಡ್ರಿ. ಇನ್ನೊಬ್ರು ಗೊಡವೆ ನಮಗೆ ಅವ ಹಾಗೆ ಕಾದ, ಇವ ಹಿಂಗೆ ಕಾದಕ್ಕೆ ಎಂಥದೇ ಕೂಟ್ಲಿ, ಇವ್ರು ಇಂಥದಕ್ಕೆ ಮಾಡಿದ್ರೆ ನೀವು ಯಾರು ಅವ್ರಿಗನ? ಅವರ ನೀನು ಪರಮಾತ್ಮನ, ಗುರುನ, ಏನು ಅಧಿಕಾರಿ ಏನಪ್ಪ? ಯಾರು ಮಾತಾಡಬಾರ್ದು. ಅವ್ರು ಹೆಂಗೆಕ್ಕಿರುವಲ್ಲ ಲೆಕ್ಕ, ಕಳ್ಳನೇ ಇರಲಿ, ಸುಳ್ಳರೇ ಇರಲಿ, ಮೋಸಗಾರನೇ ಇರಲಿ, ವಂಚಿತನೇ ಇರಲಿ, ಎಂಥವಿದ್ರು ಕೂಡ ಹಿಂಗೆ ಅದಾನ ಅಂತ ವ್ಯತಿರಿಕ್ತವಾಗಿ ನಿಮ್ಮ ಮಾತುಗಳನ್ನು ಯಾಕೆ ಖರ್ಚು ಮಾಡ್ತೀರಿ? ಇನ್ನೊಬ್ಬರ ಬಗ್ಗೆ ಮಾತಾಡುವಂಥ ಅವಶ್ಯಕತೆ ನಮಗೆ ಯಾರಿಗೂ ಕೂಡ ಇಲ್ಲ. ಯಾಕಪ್ಪ? ಅವ್ರು ಹೇಳ್ತಾರೆ ನಿಜವಾಗಿ ಪರಮಜ್ಞಾನಿಗಳು. ಈ ಧರ್ಮವನ್ನು, ಜಾತಿ ಬೇರವನ್ನು, ತಾರತಮ್ಯದ ಸಲುವಾಗಿ ಅವರು ಸುಮಾರು ವರ್ಷಗಳಿಂದ ಹೋರಾಡಿದರು ಬಸವಣ್ಣವರು, ಸಮತಾವಾದಿಗಳು. ಅವರೇ ಹೇಳ್ತಾರೆ, ಪರರ ಚಿಂತೆ ನಮಗೆ ಯಾಕಯ್ಯ, ನಮ್ಮ ಚಿಂತೆ ನಮಗೆ ರಗಡು ತುಂಬ್ಯದ, ಹಾಸಲ್ಕ ಹಾಸಿಗೆ ಆಗ್ಯದ, ಹೊಸಗೊಳಕ್ಕೆ ಹೊದಿಕೆ ಆಗ್ಯದ, ಅದಕ್ಕೆ ಇಂಥ ಚಿಂತೆ ನಮಗಿದ್ದು ಇನ್ನೊಬ್ಬರ ಚಿಂತೆ ಯಾಕೆ ಮಾಡ್ತೀರಿ ಅಂತ ಹೇಳ್ತಾ ಮುಂದೇನಂತಾರವರು, ಕೂಡಲ ಸಂಗಮ ದೇವ. ಏನ್ರಿ? ಕೂಡಲ ಸಂಗಮ ದೇವ. ಅವ ಏನು? ಒಲಿವನೋ ಒಲಿಯನೋ. ಇವ ಒಲಿತಾನಂತ ಹೆಂಗೆ ಹೇಳಕ್ಕೆ ಬರ್ತೈತ್ರಿ? ಯಾವಾಗ ಒಲಿತಾನಂತ ಹೇಳಕ್ಕೆ ಬರ್ತೈತಿ? ಏನ ಬರುವುದಿಲ್ಲದು. ಯಾವಾಗ ನಮ್ಮ ಸೇವೆ, ನಮ್ಮ ಭಾವ, ನಮ್ಮ ಮನಸ್ಸು, ನಮ್ಮ ಕರ್ಮ ಅವನಿಗೆ ತೃಪ್ತಿ ಆಗುತ್ತವ, ಅವಾಗವ ಒಲಿತಾನ. ನಾವೇ ಹಡದ ಮಕ್ಕಳ ಮೇಲೆ ನಮ್ದು ವಿಶ್ವಾಸ ಇರಂಗಿಲ್ಲ. ಇರ್ತದೇನಪ್ಪ? ಯಾರಿಗಾರು ಸಿದ್ದಣ್ಣ ಇರ್ತದೇನೋ ಮಸ್ತರ? ಇರಲ್ಲ. ಪಕ್ಕ ಅವನಿಗೆ ವಿಚಾರ ಮಾಡ್ತೀರಿ, ನಾ ಹಣ ಕೊಟ್ಟ ಬಳಿಕ ಇವ ನನ್ನಂಗೆ ಕಾಯ್ಕೊಂಡು ಹೋಗ್ತಾನೆ ಇಲ್ಲ ಅನ್ನೋದು ಪರೀಕ್ಷೆ ಮಾಡ್ತೀರಿ. ಯಾಕಂದ್ರೆ ಮಕ್ಕಳಿಗೆ ಒಂದು ಸಲ ಅಂಗಡಿಗೆ ಕಳಿಸ್ಕೊಟ್ಟಾಗ ಅವ್ರ ಗುಣ ಗೊತ್ತಾಗ್ತದೆ. ಅವರು ನಾವು ಕೊಟ್ಟ ಹಣ, ಹೇಳಿದ್ದ ವಸ್ತು ವಾಪಸ್ವಾಗಿ ರೊಕ್ಕ ಕರೆಕ್ಟವಾಗಿ ತಂದು ಕೊಟ್ರಂದ್ರೆ ಇವ ಮುಂದಿನ ಜೀವನ ಚೆನ್ನಾಗಿ ಮಾಡ್ಕೋತ ಹೋಗ್ತಾನಂತ ತಿಳ್ಕೋಬೇಕು. ಆ ಬಳಿಕ ತಾವು ಹೇಳಿದ ಸಾಮಾನ್ಯ ಅರ್ಧ ತಂದು ಉಳ್ಕಿ ರೊಕ್ಕ ತಾನೇ ನುಂಗ್ಯದ ಅಂದ್ರೆ ಇವ ಮುಂದೆ ಮನಿನೂ ನುಂಗ್ತಾನಂತ ತಿಳ್ಕೋಬೇಕು. ಯಾಕೆ ಸುಮ್ಮನೆ ದೇವರ ದಿಂಡ್ರ ಪಂಚಾಂಗ ಕೇಳ್ಕೋತ ಹೋಗೋ ಅವಶ್ಯಕತೆ ಏನದ? ಪ್ರತಿಯೊಂದು ಮಕ್ಕಳಿಗೆ ವ್ಯವಹಾರ ಮಾಡಿ ತೋರಿಸ್ಬೇಕು. ಅದ್ರಾಗ ಎಷ್ಟವರು
ಪರಿಪೂರ್ಣ ಅದಾರ, ಜಾಣರದಾರ, ಪ್ರಾಮಾಣಿಕರದಾರ, ಹ್ಯಾಂಗಾರ ಅನ್ನೋದು ನಾವು ಅನುಭವಿಸಿ ಮಾಡೇ ನಂತರದಲ್ಲಿ ಅವರಿಗೆ ನಮ್ಮ ಮನೆ ಜವಾಬ್ದಾರಿ ಕೊಡ್ಲಿಕ್ಕೆ ಬರ್ತದೆ. ಅಂದ ಬಳಿಕ ಒಬ್ಬ ಸದ್ಗುರುನಾಥ ಶಿಷ್ಯನಿಗೆ ತನ್ನ ಅನುಗ್ರಹ ಮಾಡ್ತಾನಂದ್ರೆ ಇದು ನಿಮ್ಮ ಮನೆ ಪುರ್ತಕೈತಿ. ನಿಮ್ಮಲ್ಲಿ ಏನಾದರೂ ಕೂಡ ಅವರು ಅದು ಯಾರು ಹೆಚ್ಚು ಪ್ರಚಾರಕ್ಕೆ ಬರಂಗಿಲ್ಲ. ಇಂಥವನು ಶಿಷ್ಯ ಹಿಂಗಾದ ಅಂದ್ರೆ ಏನಪ್ಪ, ಇಂಥವ್ರ ಶಿಷ್ಯ ಹಿಂಗಾದಂದ್ರೆ ಏನಾಗ್ತದೆ? ಧರ್ಮದ ಅವಹೇಳನ ಆಗುತ್ತದೆ, ಧರ್ಮದ ಅಪಮಾನ ಆಗುತ್ತದೆ, ಧರ್ಮವನ್ನು ನಾವು ನರಕದಲ್ಲಿ ಒಯ್ದು ಚೆಲ್ಲಿದಂಗೆ ಆಗ್ತದಂತ ಸದ್ಗುರುಗಳು ಅವನಿಗೆ ಗುರು ಸೇವಾದೊಳಗಿರುವಪ್ಪ ನಿನಗೆ ಅನುಗ್ರಹ ಮಾಡ್ತೀನಿ ಅಂತ ಹೇಳ್ತಾನೆ. ಅದನ್ನೇ ಅವರು 4 ಪ್ರಕಾರದ ಗುರು ಸೇವೆಯನ್ನು ವಿಂಗಡ ಮಾಡಿದ್ದಾರೆ. ಯಾವುದಪ್ಪ ಅಂತಂದರೆ 4 ಪ್ರಕಾರದ ಗುರು ಸೇವಾ ಅಂತಂದ್ರೆ ನಿನ್ನೆ ಹಿಂದೆ ಹೋದ ಪುರಾಣದಾಗ ಸಹಿತ ಹೇಳಿರಬೇಕು. ಆದರೂ ಮತ್ತೆ ನಿಮಗೆ ತರ್ಕಿಸ್ಕೊಡ್ತೀನಿ ನಾನು. ನಮ್ಮಲ್ಲಿ ಭಾಳ ಸಂಸ್ಕಾರಿ, ಮನೆಯೊಳಗೆ ಗಂಡ ಹೆಂಡತಿ ಮಧ್ಯದಲ್ಲಿ ಕೂಡ ಅನೇಕ ಫೆಸಿಲಿಟಿಗಳದಾವ. ನಾವು ಹೆಚ್ಚೆಚ್ಚಾಗಿ ಸಂಪತ್ತು ಮತ್ತು ಹೆಂಡತಿ ಅಂಗ ಸುಖವನ್ನೇ ಬಯಸ್ತೀವಿ ವಿನಃ ಅವರ ಮಧ್ಯದಲ್ಲಿರ್ತಕ್ಕಂಥ ಸಾಮರಸ್ಯ ಜೀವನದ ಅರ್ಥ ಮಾಡಿಕೊಂಡಿಲ್ಲ. ದಂಪತಿ ಜೀವನದೊಳಗೆ ಸಾಮರಸ್ಯ ಜೀವನ ಅಂತ ಬರುತ್ತೆ, ಅದನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ. ಇರಲಿ, ಅವ್ರು ಹೇಳ್ತಾರೆ ಮೊದಲನೇದೇನಪ್ಪ ಅಂತಂದ್ರೆ ಯಾವುದಪ್ಪ? ಅಂಗ ಸೇವೆ. ಗುರುಗಳ ಅಂಗ ಸೇವೆ. ಅಂಗಂದ್ರೆ ಏನು? ಅವ್ರ ಕೈಕಾಲು ಒತ್ತೋದು, ಸ್ನಾನ ಮಾಡಿಸೋದು, ಅವ್ರಿಗೇನಾದರೂ ಸ್ವಲ್ಪ, ಈಗ ತಾಯಿ ತನ್ನ ಮಗುವಿಗೆ, ಹೆತ್ತ ಮಗು ಏನಿರ್ತೈತಿಲ್ಲ ಅದು ಇಡೀ 1 ವರ್ಷ ತನಕ ತಾಯಿ ಎಷ್ಟು ಜವಾಬ್ದಾರಿಯಿಂದ ಆ ಮಗನಿಗೆ ಖಾರ ಉಪ್ಪು ಜಾಸ್ತಿ ತಿಲ್ಲಾರ್ದನ್ನು ಅವನಿಗೆ ಮೆತ್ತನ ಹಾಸಿಗೆಯನ್ನು ಹಾಸಿ ಹೊದಕೆಯನ್ನು ಹಾಕಿ ಎಷ್ಟು ಮಗುವನ್ನು ಜೋಪಾನ ಮಾಡ್ತಾಳೆ, ಆ ತೆರನಾದಂಥ ಸೇವೆಯು ಗುರುಗಳ ಮೇಲೆ ಇರಬೇಕು. ಒಂದೇದು, ಅದರಾಗ ಸ್ವಲ್ಪ ಬದಲಾಗಬಾರ್ದ್ರೆ. ಮತ್ತು ನಂತರ ಆಪ್ತ ಸೇವೆ. ಆ ಅಂಗ ಸೇವೆ ಏನಪ್ಪ? ಅಂಗ ಸೇವೆ ಆದ ನಂತರ ಆಪ್ತ ಸೇವೆ. ಆಪ್ತ ಸೇವೆ ಅಂದ್ರೆ ಏನಪ್ಪ? ಈ ಮಠಕ್ಕೆ ಗುರುಗಳ ವಾಸ್ತವ್ಯಕ್ಕೆ ಮಠಕ್ಕೆ ಯಾರಾದರೂ ಬಂದರೆ ಅವರನ್ನು ನಾವು ನಮ್ಮ ಮಂದಿ ಮಕ್ಕಳು ಅಥವಾ ನಮ್ಮ ಮನೆಯವರಂಗನ ಅವ್ರನ್ನ ಪ್ರೀತಿಸ್ಬೇಕಂತ. ಅವ್ರು ಬಂದ ಕೂಡಲೇ ಮುಚ್ಚಿಡೋದು, ಮತ್ತವ್ರು ಬಂದ ಬಳಿಕೆ ತೆಗೆದು ಕೊಡೋದು, ಮತ್ತು ಇನ್ನೊಬ್ಬರು ಬಂದ್ರೆ ಮರ್ಯಾದೆ ಮಾಡೋದಿಲ್ಲ, ತಮಗೆ ಬೇಕಾದವರು ಬಂದರೆ ಮರ್ಯಾದೆ ಮಾಡೋರು. ಈ ಭಾವವನ್ನು ಮಠದಲ್ಲಿ ಶಿಷ್ಯನಾಗಿರ್ತಕ್ಕಂಥವನಿಗೆ ಎಂದು ಇರಬಾರದು. ಯಾವನ ಬರಲಿ, ಅವ ಕುಲಹೀನನೇ ಬರಲಿ, ಕುಲಜಾತಕನೇ ಬರಲಿ, ಶ್ರೀಮಂತನೇ ಬರಲಿ, ಬಡವನೇ ಬರಲಿ, ಅಂಧನೇ ಬರಲಿ, ಅನಾಥನೇ ಬರಲಿ, ವಿದ್ಯಾವಂತನೇ ಬರಲಿ, ಅವಿದ್ಯಾವಂತನೇ ಬರಲಿ, ಎಂಥವ ಬಂದರೂ ಕೂಡ ಇವ ನಮ್ಮವಂತ ಪ್ರೀತಿಯಿಂದ ಅವರಿಗೆ ಮಠದಲ್ಲಿ ಆಶ್ರಯ ಕೊಟ್ಟು ಗುರುಗಳು ಮಾಡಿದಂಥ ಪ್ರಸಾದವನ್ನು ಸಮಾನಾಗಿ ಸಮದೃಷ್ಟಿಯಿಂದ ನೋಡ್ತಕ್ಕಂಥದ್ದಪ್ಪ. 2 ಹೇಳಿದ್ರು. ಇನ್ನು 3ನೇದೇನಪ್ಪ ಅಂತಂದ್ರೆ ಸ್ಥಾನ. ಸ್ಥಾನ ಅಂದರೆ ಇದು ಮದಪ್ಪನ ಗುಡಿ, ಅದು ಅಲ್ಲಿ ಮಲ್ಲಿಕಾರ್ಜುನ ಗುಡಿ, ಅದು ಅಲ್ಲಿ ದೇವಿ ಗುಡಿ, ಅದು ಅತ್ತತ್ತ ಲಕ್ಷ್ಮೀ ಗುಡಿ, ಅದು ಆ ಕಡೆ ಶಂಕರಲಿಂಗದಾನ, ಅಲ್ಲಿ ಶರಣ ಬಸಪ್ಪದನ ಮಠ ಅದ. ಇಂಥ ಕ್ಷೇತ್ರದಲ್ಲಿ ನಾವು ಹೊಲಸು ಮಾಡಲಾರ್ದಂಗೆ ಒಂದು ಕಡ್ಡಿ ಸಹಿತ, ಈಗ ಎಲ್ಲಕ್ಕಿಂತ ಮನೆಯೊಳಗೆ ನಿಮ್ಮಲ್ಲಿ ವಿಶೇಷ ಜಾಗ ಯಾವದಪ್ಪ ನಿಮ್ಮ ಮನ್ಯಾಗ ಮಾಸ್ತರ? ಹಾಂ, ಸುರುಕದ್ರಿ ಮನುಷ್ಯ. ಅದೆಲ್ಲ ಮನ್ಯಾಗ ಎಲ್ಲಕ್ಕಿಂತ ಹೆಚ್ಚಿಂದೇನಪ್ಪ? ಜಗಲಿ. ಜಗಲಿ ಮೇಲೆ ಏನ್ರಿ ಮಾಡಕ್ಕೆ ಬರ್ತದೇನು? ಏನು ಮಾಡ್ತೀರಿ? ಇಲ್ಲಿ ಬರೀ ಪೂಜೆ ಮಾಡೋದು, ನಮಸ್ಕಾರ ಮಾಡೋದು ಮತ್ತು ಪ್ರಸನ್ನತ ಸ್ವಚ್ಛತೆ ಇಡೋದು. ಹಂಗೆ ಶ್ರೀಮಠನೂ ಕೂಡ ಹಾಗೆ ಕಾಯ್ಪಾಡಿಕೊಂಡು ಹೋಗ್ತಕ್ಕಂಥದ್ದು. ರಾತ್ರಿ ಯಾರೂ ನೋಡಂಗಿಲ್ಲ ಅಂತ ಅದ್ರಾಗ ಲಘ್ವಿ ಮಾಡೋರು ಭಾಳ ಮಂದಿ ಇದ್ದಾರೆ. ಏನಪ್ಪ ನೋಡ್ತಿರ್ತೀವಿ ನಾವೆಲ್ಲ. ಏನು ಮಾಡೋದು? 20-30 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ತೀವ್ರಿ, ಒಂದು 20,000 ರೂಪಾಯಿ ಖರ್ಚು ಮಾಡಿ ಸಂಡಸ್ ಕಟ್ಟೋದಾಗಲ್ಲ ನಮ್ಮ ಜನರಿಗೆ. ಇಷ್ಟು ಏನು ಪದ್ಧತಿ ನಮ್ಮೊಳಗೆ. ನೀವು ಲಕ್ಷದಾಗ ಇರ್ತಿರ್ಬೇಕು, ಭಾಳ ನಮ್ಮ ಹೆಣ್ಮಕ್ಳಿಗೆ ಕೊಳ್ಳಾಗ ಬಂಗಾರ ಹಾಕಿದ್ದೀವ್ರಿ ಅಂತೀರಿ ನೀವು. ನಿಮ್ಮ ಬಂಗಾರ ಕಿಮ್ಮತ್ತು ಎಲ್ಲಿ ಹೋಗುತ್ತಂದ್ರೆ ನಮ್ಮ ಹೆಣ್ಮಕ್ಳು ರೋಡ್ ಮೇಲೆ ಸಂಡಸ್ ಮಾಡಾಗ ಹೋಗ್ತದೆ. ಲಕ್ಷದಾಗಿರಲಿ.
ಭಾಳ ಕೆಲಸಗಳದಾವೆ ನಾವು ಮಾಡ್ತಕ್ಕಂಥದ್ದು. ಮನೆ ಒಂದು ಕೋಲಿ ಕಮ್ಮಲ್ಲಿ ಪರವಾಗಿಲ್ಲ, ಆದರೆ ಮೊದಲು ಟಾಯ್ಲೆಟನ್ನು ಕಟ್ಟ್ರಿ. ಯಾಕಂದ್ರೆ ಈಗಿನ ಕಾಲ ಸಂದರ್ಭ ಹಂಗದ. ಈಗ ಎಲ್ಲಿ ಹೊರಗಡೆ ತಾಯಂದ್ರಿಗೆ ಹೋಗ್ಲಿಕ್ಕೆ ಇಲ್ಲ. ಆವಾಗಿನ ಕಾಲದಲ್ಲಿ ಇಷ್ಟೊಂದು ಇವೆಲ್ಲ ಇದ್ದಿತ್ತಿಲ್ಲ, ಇಷ್ಟು ಬೆಳಕಿಲ್ಲ, ಇಷ್ಟು ಮಂದಿಲ್ಲ, ಈಗ ತಿರುಗಾಡ್ರ ಜಾಗನೇ ಇಲ್ಲ ಊರಾಗ. ಅವಾಗ ಹೆಂಗೆ ಮರ್ಯಾದಿತ್ತಂದ್ರೆ ಹೆಣ್ಮಕ್ಳು ದುಡ್ಡಿ ಕಡೆ ಸಂಡಾಸ್ಗೆ ಹೋಗ್ತಿದ್ರು ಅಂತಂದ್ರೆ ಒಬ್ಬ ಮನುಷ್ಯರೇ ಕಡೆ ಹೈದ ಅಂತ್ರಿ, ಹೈದರ ಬಿಡ್ರಿ ಆ ಕಡೆ ಮುಖ ಮಾಡ್ತಾ ಇದ್ದಿತ್ತಿಲ್ಲ. ಇಂಥ ಪ್ರಸಂಗ ಅವಾಗಿತ್ತು, ಅಂಥ ಸಂಸ್ಕೃತಿ ಇತ್ತು. ಈಗೇನದಪ್ಪ, ಈಗ ಅನಬಾರ್ದು. ನಾನು ಎಲ್ಲೇ ಒಂದು ಊರಿಗೆ ಹೋಗಿದ್ದೆ, ಎರಡು ಕೂಡಿ ಸಂಡಸ್ ಕೂತೀವಿ, ಗಂಡ ಹೆಣ್ಮಕ್ಳು ಕೂಡಿ. ಸುಮ್ಮನೆ ಹೇಳ್ತಾನಂತ ಅನ್ಬೇಡ್ರಿ, ನಾನು ಸತ್ಯ ಘಟನಾ ಮಾತಾಡ್ತಿರ್ತೀನಿ, ನಾನು ಭಾಳ ತಿರುಗಾಡ್ತಿರ್ತೀನಿ ರೀ ಯಾವಾಗಲೂ ಕೂಡ. ನಿಮ್ಮ ಕಾಲು ಬ್ಯಾನ್ ಯಾಕೆ ಹೆಚ್ಚಿಗೆ ಆಗ್ಯಾವ, ನಿಮ್ಗೆ ಇನ್ನೊಂದು ಮಾತು ಹೇಳ್ತಿರ್ತಾನೆ. ನೀವು ನಿತ್ಯ ಏನು ಲಘು ಮಾಡ್ತಿರಲ್ಲ, ಅದರ ಪರಿಣಾಮ ಮಳೆಗಾಲದಲ್ಲಿ ಬರ್ತಾ ಇದೆ. ನಿತ್ಯ ಯಾವ ನೀರು ಕುಡಿತಾನೆ ಅವನಿಗೆ ಮೊಳಕಾಲ ಮೇಲೆ ಪರಿಣಾಮ ಆಗ್ತಿರ್ತದೆ. ಒಮ್ಮೆ ನೀರೇನು ಗಳಗಳ ಕುಡಿತಿರ್ತಾನೆ, ಮೊಳಕಾಲ ಮೇಲೆ ಪರಿಣಾಮ ಆಗ್ತಿರ್ತಾವೆ. ಆ ಬಳಿಕ ಇಲ್ಲಿ ಅನ್ನಕೋಶ ನಳಕೂ ಕೂಡ ಪರಿಣಾಮ ಆಗ್ತಿರ್ತದೆ. ಯಾವುದನ್ನು ಯಾವ ರೀತಿಯಾಗಿ ಶಿವನ್ ಮಾಡಬೇಕು. ಈಗ ಏನು ಮಾಡ್ಯಾರ, ಮದುವೆದೊಳಗೆ ಬಗ್ಗೆ ಆ ಮಗ ನೀಡವ ಸಿದ್ದಪ್ಪ, ನಿಮ್ಮಂಥ ದಮ್ಮನ ಮನುಷ್ಯರು ಬಗ್ಗೆ ಯಾರವ್ರಿಗೆ ನೀಡೋರು ಅಂತೇಳಿ ಟೇಬಲ್ ಊಟ ಮಾಡಿದ್ರು. ಟೇಬಲ್ ಊಟದ ಎಷ್ಟು ಇರಲಿ, ಟೇಬಲ್ ಊಟ ಬೇಡ ಅನ್ನಂಗಿಲ್ಲ. ಊಟ ಮಾಡೋರು ಎಂದು ನಿತ್ತು ಊಟ ಮಾಡಬಾರ್ದು. ದನ ಕೂತು ಮೇವು ತಿನ್ನಬಾರ್ದು, ಮನುಷ್ಯ ಎದ್ದು ನಿತ್ತು ಊಟ ಮಾಡಬಾರ್ದು. ಇದು ನಮ್ಮ ಧರ್ಮದ. ಇದು ಬರೀ ಧರ್ಮ ಅಂತ ಹಂಗೆ ಅನ್ಬಿಡ್ರಿ. ವೈಜ್ಞಾನಿಕ ದೃಷ್ಟಿಕೋನದಿಂದ ನಾವು ಎದ್ದು ಊಟ ಮಾಡಿದರೆ ನಮಗೆ ಜೀರ್ಣದ ಶಕ್ತಿ ಸರಿಯಾಗಿ ಆಗುವುದಿಲ್ಲ. ಏನು ನಮಗೆ ನಿಜವಾಗಿ ನಿತ್ಯದಲ್ಲಿ ನಾವು ಬದುಕಬೇಕು ಹೆಂಗೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಇನ್ನು ಮುಂದಿನ ಸುದ್ದಿ ಹೆಂಗೆ ಗೊತ್ತಾಗ್ತದಪ್ಪ, ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗುರುಗಳು ಹೇಳ್ತಾರೆ, ಸ್ಥಾನ ಸೇವೆ. ಬಸ್ ಸ್ಟ್ಯಾಂಡ್ ಅದ ನಮ್ಮ ಊರ ಮೇಲೆ, ನಿಂಬಾಳ ಊರ ಬಸ್ ಸ್ಟ್ಯಾಂಡ್ ಅದ. ಬಸ್ ಸ್ಟ್ಯಾಂಡ್ ಅಂದ್ರೆ ಏನಪ್ಪ, ಅದು ನಾವು ಪ್ರವಾಸಕ್ಕೆ ಹೋಗುವ ಸಮಯದಲ್ಲಿ ನಮ್ಮ ಹತ್ತುವ ಬಸ್ ಬರೋ ತನಕ ಅಲ್ಲಿ ಕೂಡಲಿಕ್ಕೆ ನಮಗೆ ಒಂದು ಸ್ಥಾನ, ಅದಕ್ಕೆ ಬಸ್ ಸ್ಥಾನ ಅಂತ ಕರಿತಿರ್ತಾರೆ. ಬಸ್ಸು ತಂಗು ಸ್ಥಾನ ಅಂತ ಕರೀತಾರೆ ಕನ್ನಡದಾಗ. ಅಂಥ ಸ್ಥಾನದ ನಮಗೆಷ್ಟು ನಮಗೆ ನೆರವು ಕೊಟ್ಟದಂದ ಬಳಿಕ ಅಲ್ಲಿ ಏನು ತಿಂದು ಉಳ್ಬೇಕು ಅನ್ನೋದು ಯಾರಿಗಾರಿ ಹೆಸರದ ರೀ? ಆದೇನ್ರಿ ಗುಂಡೆ ಸ್ವಾಮಿಗಳ? ಏನು ತಿಂದು ಉಗುಳುವುದೇ, ಏನು ಕುಡಿದು ಒಗೆಯುವುದೇ, ಹೆಂಗರ ಮಾಡೋದು, ಹೆಂಗೆ ಮಾಡೋದು ಹೇಳಿ ನೋಡೋಣ. ಇಂಥ ಮನುಷ್ಯನಾಗಿ ಬಂದ ಬಳಿಕ ಮನುಷ್ಯತ್ವ ಅಂದ್ರೆ ಇಲ್ಲೇ ಹೇಳಕತ್ತಾನವ. ನಾಗಲಿಂಗ ಮೊದಲ ಗುರುಗಳಿಗೆ ಕೇಳಿದ ಪ್ರಶ್ನೆ ಏನಪ್ಪ, ಮನುಷ್ಯತ್ವ ಅಂದ್ರೆ ಇದೇ. ಬಸ್ ಸ್ಟ್ಯಾಂಡ್ ಯಾರ್ದಪ್ಪ? ನಮ್ಮದೇ ಅಲ್ಲದು. ಅಂದ ಬಳಿಕ ಅದನ್ನು ಕಾಯುವಂಥ ಜವಾಬ್ದಾರಿ ನಮ್ಗೆ ಬೇಕಲ್ಲ. ಮಳೆ ಬಂದಾಗ ನಮ್ಗೆ 4 ಹನಿ ಸಿಡಿಲಾರ್ದಂಗೆ ಕಾಯ್ತದೆ. ಉರಿ ಬಿಸಿಲಿತ್ತು ಅಂದ್ರೆ ನೆಳ್ಳಿಗೆ ನಿಲ್ಲಕ್ಕೆ ಹಸ್ತೈತಿ ಬಸ್ ಬರೋ ತನಕ. ಅಂಥ ಸಂಸ್ಕೃತಿ ಸಾದಾವಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ನಮಗೆ ಕರ್ಮದಲ್ಲಿ ಬರಲಿಕ್ಕಿಲ್ಲ ಅಂತಂದರೆ ಹೆಂಗೆ? ಇಲ್ಲಿ ಅವ ಹೇಳ್ತಾನೆ, ಸ್ಥಾನ ಸೇವೆ. ಜಗಲಿಗೆ ನಾವು ಎಷ್ಟು ಪಾವಿತ್ರ್ಯತೆಯನ್ನು ಕೊಡ್ತೀವಲ್ಲ, ಆ ಜಗಲಿಗೆ ನಾವು ಎಷ್ಟು ಭಯಭಕ್ತಿಯನ್ನು ನೋಡ್ತೀವಲ್ಲ, ಅದೇ ತೆರನಾಗಿ ಶ್ರೀಮಠದ ಅದು ಈ ರೀತಿಯಾಗಿ ನೀನು ನೋಡ್ಕೊಂಡು ಹೋಗಬೇಕಪ್ಪ. 3 ಸೇವಾ ಹೇಳಿದ್ರು. ಇನ್ನು 4ನೇದು ಯಾವುದಪ್ಪ ಅಂದ್ರೆ ಅವ್ರು ಹೇಳ್ತಾರೆ ಸದ್ಭಾವ. ಏನು ಮತ್ತೆ ಸದ್ಭಾವ ಅಂದ್ರೆ ಏನು? ಸಂಗೊಳಿಗೆ ಮುತ್ಯ ಸಾಕ್ಷಾತ್ ಅವ ಅಮೋಕ್ಷ ಇದ್ದಂಗೆ ಒಬ್ಬಂತ. ಒಬ್ಬೇನಂತಾನ, ಬಿಡೋ ಮರಾಯ ಅಮೋಕ್ಷಿದ್ದವ ಹೆಂಗಾತನಂತ ಒಬ್ಬಂತ. ಹೌದಲ್ಲ? ಅನೇಕರು ಅನೇಕ ರೀತಿ ಹೆಸರುಗಳನ್ನು ಇಡ್ತಾರೆ. ಮಾವಿನ ಮರದಲ್ಲಿ ಬಿಸಿಲಿನ ಪ್ರಕಾಶಕ್ಕೆ ಹಣ್ಣಾದಂಥ ಮಾವಿನಕಾಯಿಗೆ ಕೆಳಗೆ ನಿಂತು ನೋಡೋರು ಏನಂತಾರೆ? ಬಣ್ಣ ನೋಡಿ ಒಬ್ಬಂತಾನೆ ಕಾಯಿ ಹಣ್ಣಾಗ್ಯದಂತ. ಒಬ್ಬ ಏನಂತ ಅನುಭವ ಇದ್ದಾವ, ಅದು ಬಿಸಿಲಿಗೆ ಹಂಗೆ ಕಲರ್ ಬಂದದ, ಕಾಯಿ ಹಣ್ಣಾಗಿಲ್ಲ ಅಂತ ಒಬ್ಬತಾನ. ಮತ್ತೊಬ್ಬ ಏನಂತಾನೆ, ನೀವೇನು ಮಕ್ಕಳು ಹೋಗಿಲ್ಲ ಒತ್ತಿ ನೋಡ್ರಿ ಅಂತ ಒಬ್ಬತಾನ. ಇದ್ರಾಗ ಯಾರು ಚಲೋಪ್ಪ? ಹಾಂ, ಇರು ಹೇಳ್ತದೆ, ಎಲೆ ಮನುಷ್ಯನೇ, ಆ ಕಾಯಿ ಹಣ್ಣಾಗುದ್ದು ಈ ಕಣ್ಣಿನಿಂದ ಗೊತ್ತಾಗಲ್ಲ ಅಂತ ಹೇಳ್ತದೆ ಇರುವ. ಏನು ಹೇಳ್ತದದು? ಕಣ್ಣಿನಿಂದ ಗೊತ್ತಾಗಲ್ಲ, ಆ ಬಡ್ಡಿಗೆ ಮುಷಿ ನೋಡಿದ್ರೆ ಗೊತ್ತಾಗ್ತದೆ ಅಂತ ಹೇಳ್ತದೆ ಇರುವು. ಮಾವಿನ ಗಿಡದ ಬಡ್ಡಿಗೆ ಇರುವ ಮುಷಿ ನೋಡ್ತಂದ್ರೆ ಗೊಲ್ಯದಾಗ ಕಾಯಿನ ಹಣ್ಣಾಗೈತಿ ಅಂತ ತಿಳ್ಕೋತದಂತ್ರಿ ಇರುವ. ಅದು ಹಣ್ಣಾಗಿತ್ತು, ಗಿಡ ಹತ್ತದ, ಪಕ್ವಾಗಿತ್ತಿಲ್ಲ ಅಂದ್ರೆ ಆ ಗಿಡಕ್ಕೆಂದು ಹತ್ತಂಗಿಲ್ಲತ್ತ. ಇದರ ಮ್ಯಾಗಿಂದು ಮನುಷ್ಯ ದೊಡ್ಡವೇನು ಇರೋ ದೊಡ್ಡವತ್ತೀರಿ? ಸುಮ್ಮನೆ ನಿಮಗೆ ಹೇಳ್ತೀನಿ ನಾನು.
ಯಪ್ಪ ಸ್ವಾಮಿಗಳ ಯಾರು ದೊಡ್ಡವರು ಅಂತೀರಿಯಪ್ಪ? ಇಲ್ಲಿ ಸದ್ಭಾವ, ಒಮ್ಮೆ ಅವರನ್ನು ನಾವು ಗುರು ಎಂದು ಭಾವಿಸಿ, ಹೌದಲ್ಲಪ್ಪ? ಒಂದು ಸಲ ಅವರಿಗೆ ನಾವು ಗುರುಗಳಂತ ಭಾವಿಸಿದ ಬಳಿಕ ಮತ್ತೊಂದು ಸಲ ನಮ್ಮ ಭಾವದೊಳಗೆ ಗುರು ಅಂತ ಭಾವಿಸಿದ್ದೇವೆ, ಖರೆ ಅವನು ನಮ್ಮಂಗೆ ಅದಾನಲ್ಲ, ಅವನು ಸಂಡಾಸ್ಗೆ ಹೋಗ್ತಾನೆ, ಅವನು ಊಟ ಮಾಡ್ತಾನೆ, ಅವನಿಗೆ ದಣವದ ಬ್ಯಾಸರಿಕೆ ಅದ, ಹೀಗೆಲ್ಲ ಅದನ್ನು, ಅವನಿಗೆ ನನಗೇನು ವ್ಯತ್ಯಾಸ ಅಂದ್ರಪ್ಪ. ಅಲ್ಲೇನಂತಾರೆ ಅವರು, ಇಂಥ ಭಾವ ಮೂರು ಕಾಲದಲ್ಲಿ ಈಗೇನು ಹೆಸರಿದ್ದೀವಿ ಈಗಲ್ಲ, ಮನೆಗಿದಾಗ ಒಂದು ಸ್ವಪ್ನ ಅಂತ ಬರ್ತದೆ, ಅದರಲ್ಲೇ ಒಂದು ನಿದ್ರೆ ಅಂತ ಬರುತ್ತೆ, ಸುಸುಪ್ತಾವಸ್ಥೆ ಅಂತ ಕರೀತಾರೆ. ಜಾಗ್ರ, ಸುಸುಪ್ತ, ಸ್ವಪ್ನಾವಸ್ಥೆ ಅಂತ ಮೂರದಾವ. ಈ ಮೂರು ಕಾಲದಲ್ಲಿ ಸಹಿತ ಸದ್ಗುರುವಿಗೆ ನನ್ನಂಗಂತ ಅವನಿಗೆ ಅಲ್ಲಕ್ಕೆ ಎಂದು ಬರುವುದಿಲ್ಲ. ಇಷ್ಟು ನೀನು ಕಾಪಾಡಿಕೊಂಡು ಹೋದಿದ್ದೆ ಆದರೆ ಇದಕ್ಕೆ 3 ವರ್ಷ, 6 ವರ್ಷ, 9 ವರ್ಷ, 12 ವರ್ಷ, ಈ 3, 6, 9, 12 ವರ್ಷಗಳಲ್ಲಿ ಈ ತತ್ವಕ್ಕೆ ನೀನೇನಾದರೂ ಕಿಂಚಿತಕ್ವಾದರೂ ಕೂಡ ಇದರಾಗ ಏಳಷ್ಟು ತಪ್ಪು ನಡೀಲಾರದನ್ನು ಓದಿದ್ದೆ ಆದ್ರೆ ನಿನಗೆ ಮಾತ್ರ ಅನುಗ್ರಹ ಮಾಡ್ಲಿಕ್ಕೆ ಬರ್ತದೆ. ಈ 12 ವರ್ಷ ದಾಟಿದ ಮ್ಯಾಗನು ನೀ ಏನಾರ ಈ 4 ತೆರನಾದ ಸೇವಾದಾಗ ತಪ್ಪಿ ನಡೆದಿ ಅಂದ್ರೆ ಮತ್ತೆ 24 ವರ್ಷ ಹೋಗ್ತದೆ, ಎಚ್ಚರ ಅಂದ ಗುರು. 24 ವರ್ಷ ಹೋಗ್ತದೆ. ತೆಪ್ಪಿದ್ರೆ ಮುಂದೆ ಮುತ್ತೆ ಇವು 24 ಮತ್ತು ಅವು 12 ಏಟಾತ 46 ವರ್ಷ ತನಕ ನೀ ದುಡಿಬೇಕಾಗ್ತದೆ ನೋಡಪ್ಪ ಅಂತೇಳಿ ಹೇಳಿದ್ರು. ಅವಾಗ ಇವ ಗುರು ಸೇವಾ ಮಾಡ್ತಾನೆ. ಅವಾಗ ಅವ ಕೇಳ್ದ, ಯಪ್ಪ ಇವೆಲ್ಲ ಸಾಧನಗಳನ್ನು ನಾ ಸಾಧಿಸಬೇಕಾದ್ರೆ ಏನು ಮಾಡಬೇಕು ಅಂತಂದಾಗ ಗುರುಗಳು ಹೇಳುತ್ತಾರೆ, ಅಪ್ಪ ಮನುಷ್ಯನಲ್ಲಿ 6 ಸಂಪತ್ತದ, ಅವಕ್ಕೆ ಷಟ್ಸಂಪತ್ತಿ ಅಂತ ಕರೀತಾರೆ ಶಾಸ್ತ್ರದಲ್ಲಿ. 6 ಸಂಪತ್ತುಗಳು ನಾವೆಲ್ಲ ಬೆಳ್ಳಿ ಬಂಗಾರ ಮುತ್ತು ರತ್ನಾದಿಗಳು ಧನಕಾನಕಾದಿಗಳು ಅಂಥೇಳಿ ಸಂಪತ್ತು ಅಂದ್ಕೊಂಡಿವಿ. ಇದು ಭೋಗ ಸಂಪತ್ತಾಯಿತು. ಏನಾಯ್ತಿದ್ರಿ ಇದು? ಭೋಗ ಸಂಪತ್ತು. ಲಕ್ಷ ಕೊಟ್ಟು ಕೇಳ್ರಿ, ಇಂಥ ವಿಷಯನೇ ಯಾರೂ ಹೇಳಕ್ಕೆ ತಯಾರಿಲ್ಲ. ಈ ಸದ್ಯ ಪುರಾಣದಾಗ ಯಾರು ಹೇಳ್ತಾರನಪ್ಪ? ಸಾಧ್ಯ ಇಲ್ಲ. ಸುಮ್ಮನೆ ನಾನು ಏನು ಹೇಳಕತ್ತೀನಿ, ನಾನು ಅದರ ಬಗ್ಗೆ ಇಷ್ಟು ಅನುಭವ ಮಾಡ್ಕೊಂಡಿದ್ದೀನಿ, ನಿಮಗೂ ಒಂದಿಷ್ಟು ಆಗಲಿ ಅನ್ನುವಂಥ ಉದ್ದೇಶದಿಂದ. ನಾನೇನು ದೊಡ್ಡ ಶಾಣೆ ಅಲ್ಲ. ಅವ್ರು ಹೇಳ್ತಾರೆ ನಮ್ಮಲ್ಲಿ 6 ಸಂಪತ್ತದ. ಯಾವ್ಯಾವ್ರಿ ಅಂತಂದ್ರೆ ಮೊದಲನೇದು ವಿವೇಕ, 2ನೇದು ವೈರಾಗ್ಯ, 4ನೇದು ಶಮ, 5ನೇದು ದಮ, 4 ಅದೇನು 4, 5ನೇದು ಉಪರತಿ, 6ನೇದು ತಿತಿಕ್ಷೆ ಅಂತ ಬರುತ್ತಾ. ಈ 6 ಸಂಪತ್ತು ಯಾವುವು ಅಂಥೇಳಿ ಅದ್ರ ಬಗ್ಗೆ ನಾವು ತಿಳ್ಕೋಬೇಕಾಗಿತ್ತು ಅಂದರೆ ಸದ್ಗುರುಗಳು ಹೇಳ್ತಾರೆ, ಈ ಸಂಪತ್ತುಗಳನ್ನು ನೆಲೆ ಊರಬೇಕು ನಮ್ಮಲ್ಲಿ ಅಂತಂದ್ರೆ ನಮಗೆ ಮೊದಲು ಎಲ್ಲಕ್ಕಿಂತ ಮೊದಲು ಶಾಂತಿ ತತ್ವವನ್ನು ನಾವು ಪರಿಪಾಲನೆ ಮಾಡಬೇಕು. ದಯಾ ಕ್ಷಮಾ ಶಾಂತಿ तेथे देवाची वस्ती. मराठी अभंग ಇದು. ಯಾರಲ್ಲಿ ದಯಗುಣ ಅದ, ಯಾರಲ್ಲಿ ಕ್ಷಮತಾ ಗುಣ ಅದ. ಕ್ಷಮತಾ ಅಂದ್ರೆ ಏನು? ಯಾವರಾದರೂ ಕೂಡ ಅಜ್ಞಾನವಶತವಾಗಿ ಏನಾದರೂ ನಮಗೊಂದಿಷ್ಟು ಮಾತಾಡಿದ್ರು ಅಂತಂದ್ರೆ ಇನ್ನೊಂದು ಗಳಿಯೊಳಗೆ ಅದನ್ನೇ ಇಟ್ಕೊಂಡು ಕೊಳ್ಳಾರ್ದನ ಆಗಿ ಹೋಯ್ತಪ್ಪ ಬಿಡು ಅಂಥೇಳಿ ಇರಲಿ ಬಿಡು ಅಂತ ಹಿಂಗೇನಂತೀವಲ್ಲ, ಇದಕ್ಕೆ ಕ್ಷಮತಾ ಅಂತ ಕರೀತಾರೆ. ಇನ್ನು ದಯ, ಪ್ರತಿಯೊಂದು ಪ್ರಾಣಿ ಮ್ಯಾಗ ದಯ ಬೇಕು. ನಂತರ ಅವ್ರೇನಂತಾರೆ ಶಾಂತಿ. ಶಾಂತಿ ಅಂದ್ರೆ ಏನಪ್ಪ? ಭಾಳ ಸುಂದರ ಮಾತನ್ನು ಹೇಳ್ಯಾರಿ ಅವರು. ಶಾಂತಿ ಶಾಂತಿ ನಮ್ಮಲ್ಲಿ ಬರಬೇಕಾಗಿತ್ತಂದ್ರೆ ನಾವು ಹೆಂಗಿರಬೇಕು ಅಂತಂದ್ರೆ, ನಮಗೆ ಬಹಳ ಮಂದಿದು ಉಪದ್ರ ಇರ್ತದೆ.
ಉಪದ್ರ ಇರ್ತದೆ. ಗೊತ್ತಾಗುತ್ತಲ್ಲ ನಿಮ್ಮ ಉಪದ್ರ ಅಂದರೆ ನಾವು ಎಷ್ಟು ಚಲೋ ನಡೆದ್ರೆ ಸಹಿತ ನಮಗೆ ಕಾಡೋರೊಬ್ಬರು ಇರ್ತಾರೆ. ಇಲ್ಲದ ನಮ್ಮ ಮ್ಯಾಲೆ ಏನಾರ ಅಪವಾದ ಹೊರಿಸ್ತಿರ್ತಾರೆ, ಇಲ್ಲದ್ದು ಮಾತಾಡ್ತಾ ಇರ್ತಿರ್ತಾರೆ. ಅದು ಮಾತಾಡಿದ್ದು ಹೊರಿಸಿದ್ದನ್ನು ಅವನಿಗೆ ಕಿವಿಗೆ ಮುಟ್ಟಂಗಿಲ್ಲ. ಅವನ ಮುಂದೆ ಯಾವ ಅಂದಾನ ಅವ ಬಂದು ಇವನಿಗೆ ಹೇಳ್ತಾನೆ, ನಿನಗೆ ಅವ ಹಿಂಗಂತ ನೋಡು ಅಂತೇಳಿ ತಿಳ್ಕೊಂಡು. ನಿಮಗೆ ಜಗಳಾಗ ಮಾತು ಹೇಳ್ಕತ್ತೀನಿ ಮತ್ತೆ ಏನಪ್ಪ ಇವ ಹಿಂಗೆ ಅಂದು ನೋಡು ಅಂತ ಹೇಳ್ತಾನೆ. ಅವ ಅಂದದ್ದು ಇವನು ಮುಂದೆ ಹೇಳ್ಯಾನವ. ಇವನಿಗೆ ನನ್ನ ನಾಯಿಟ್ಟು ಚಲೋ ಇರ್ಲಿಕ್ಕಾಗಿ ಅವನದು ನಂದೇನು ಸಂಬಂಧ ಇಲ್ಲ, ಸೂತ್ರ ಇಲ್ಲ, ಅವನಿಗೇನು ಮಾತಾಡಿಲ್ಲ ಅಂದ ಬಳಕ ಆ ಮಗ ನನಗೆ ಹಿಂಗಂತಾನ ಅಂತ ಅವ ಏನಂದ ನೋಡ್ರಿ. ಅವನು ಡಬಲ್ ಅವನಿಗಂತ ಇವ ಹೋಗಿ ಏನು ಮಾಡ್ತಾನೆ ಅವನು ಹೇಳ್ದವ, ನೀವ ಅಂದದ್ದು ಹೋಗಿ ಅವನಿಗೆ ಹೇಳಿದಿರ್ತಾನೆ. ಅಂದ ಬಳಕೆ ಎಲ್ಲಿಗೆ ಬತ್ರಿ ಅದು? ಇಂಥವುಗಳನ್ನು ಗುರುಗಳು ಹೇಳ್ತಾರೆ, ಯಾವನಾದರೂ ಕೂಡ ಕಾರಣವಾಗಿ ನಿನಗೆ ಏನಾದರೂ ತೊಂದರೆ ಕೊಟ್ಟರೂ ಸಹಿತ ಅದರ ಬಗ್ಗೆ ಹಚ್ಕೊಳ್ಳಾರ್ದಂಗಿರೋದು. ಎರಡನೇದು, ಮನೆಯಲ್ಲಿ ಕದನ ಕಲಾಪಗಳು ನಡೀತಿರ್ತಾವ. ಮತ್ತೆ ಮನೆಯೊಳಗೆ ನಡಿಬೇಕಂದ್ರೆ ಏನು ಅಜ್ಞಾನದಿಂದ ನಡೀತಿರ್ತಾವ್ರಿ. ಮತ್ತು ಆ ಅಜ್ಞಾನದಿಂದ ಕದನ ಕಲಾಪಗಳು ನಡೆದಾಗ ಅದಕ್ಕೆ ಪ್ರತಿ ಉತ್ತರವನ್ನು ಕೊಡದೆ ಪ್ರತಿಕಾರವನ್ನು ಮಾಡಲಾರ್ದನ ಅದು ಸಮಾಧಾನವಾಗಿ ಸ್ವೀಕರಿಸೋದು. ಆ ಬಳಿಕ ಮಡದಿ ಮಕ್ಕಳ ಮಧ್ಯದಲ್ಲಿ ಕೊಡೋದು ತಗೊಳ್ಳೋದ್ರೊಳಗೆ ಬರ್ತಿರ್ತದೆ, ಮತ್ತೇನಿಲ್ಲ. ಅದರಾಗ ಹೆಚ್ಚು ಕಡಿಮೆ ಆಯ್ತಂತಂದ್ರೆ ನಿಂದಿಂದ ನನಗೆ ಸುಖ ಇಲ್ಲ, ನಂದಿಂದ ನಿನಗೆ ಸುಖ ಇಲ್ಲ ಅಂತ ಗಂಡ ಹೆಂಡತಿ ಜಗಾಡ್ತಾವ. ಮಕ್ಕಳೇನಂತವ, ನೀವು ನಮಗೆ ಹಾಡ್ದು ಏನು ಮಾಡಬಾರ್ದು ಮಾಡೀರಿ. ಇಂಥವೆಲ್ಲ ನಡೀತಾವ. ಆ ಬಳಿಕ ಅಲ್ಲಿನೂ ಸಮಾಧಾನಿಯಾಗಿ ಕಡಿಕೋಳದ ಮಡಿವಳಪ್ಪನೊಂದು ಗೀತೆ ಬರುತ್ತದೆ, ಆರು ತನಗೆ ಆಡಿದರೇನು ಏನಪ್ಪ ಮುತ್ಯ, ಆರು ತನಗೆ ಆಡಿದರೇನು ಆಗೋ ಸಮಾಧಾನ. ಹಾಡಲ್ಲಪ್ಪ, ಸುಮ್ಮನೆ ಇದು ಹೇಳಿದೆ ನಾನು, ಸಮಾಧಾನ ಆಗಬೇಕು. ಆ ಬಳಿಕ ಅವ್ರು ಹೇಳ್ತಾರೆ, ಮನುಷ್ಯನಿಗೆ ನಿಂದ ಸ್ತುತಿ ಇವುಗಳೆಲ್ಲ ಬರ್ತಾವ. ಜೊತೆಗೆ ಆ ಬಳಿಕ ನಿಮ್ಮನ್ನು ಕಾರಣವಾಗಿ ತ್ರಾಸನು ಕೂಡ ಅವ್ರು ಇರ್ತಿರ್ತಾರೆ. ಅವುಗಳನ್ನೆಲ್ಲನೂ ಕೂಡ ನೀ ಶಾಂತಿಯಿಂದ ಗ್ರಹಿಸಿದರೆ, ತಾಳ್ಕೊಂಡ್ರೆ ಶಾಂತಿ ತತ್ವ ನಿನ್ನಲ್ಲಿ ಅನುಷ್ಠಾನಕ್ಕೆ ಬಂದು ನೀವು ನೆಟ್ಟಗಾದಿ ಅಂತಂದ್ರೆ ಇವೆಲ್ಲ ಮುಂದಿನ ಸಾಧಿಸ್ಲಿಕ್ಕೆ ಬರುತ್ತಾವೆ. ವಿವೇಕ, ವೈರಾಗ್ಯ, ಶಮ, ದಮ, ಹೌದಿಲ್ಲ? ಶಮ ಅಂದ್ರೆ ಏನಪ್ಪ? ಶಮ ಅಂದ್ರೆ ಏನು? ಶಬ್ದಾದಿ ಅಂದರೆ ಅವೇನಪ್ಪ? ರಸಗಂಧ ಪಂಚ ವಿಷಯಗಳು. ಇವುಗಳನ್ನು ಮತ್ತು ಪಂಚ ಬಾಹ್ಯೇಂದ್ರಿಯ ಹೊರಗಿರತಕ್ಕಂಥವೇನವದಲ್ಲ, ಕಿವಿ, ಕಣ್ಣು, ನಾಲಿಗೆ, ಮೂಗ, ಕೈಗಳೆಲ್ಲ ಇವುಗಳಿಂದ ಆಗತಕ್ಕಂಥ ವಿಪರೀತ ಕರ್ಮಗಳು, ಇವುಗಳನ್ನೆಲ್ಲ ಬಂಧನ ಮಾಡೋದು. ಅವ್ರು ಹೇಳ್ತಾರೆ ಗುರುಗಳಿಗೆ, ನಂತರ ಇದನ್ನೆಲ್ಲ ನೀನು ತಿಳ್ಕೊಂಡು ಇದ್ದಿ ಅಂದರೆ ಇದಕ್ಕೆ ದಮ ಅಂತ ಕರಿತಿರ್ತಾರೆ, ಶಮ ಅಂತ ಕರಿತಿರ್ತಾರೆ. ಇನ್ನು ದಮ ಅಂತಂದ್ರೆ ಏನಪ್ಪ? ಶ್ರವಣಾದಿ ಗುಣಗಳಿಗೆ ಅಡ್ಡಿಯಾಗತಕ್ಕಂಥ ಶರೀರದಿಂದ ಶೀತೋಷ್ಣಗಳು ಅದಾವಿಲ್ಲೋ ಬರೋದ್ರಾಗ. ಶೀತೋಷ್ಣಗಳು ನಮ್ಗೆ ಜ್ವರ, ನೆಗಡಿ, ಕೆಮ್ಮುಗಳು ಬರ್ತಾವಲ್ಲ, ಇದು ಯಾವಾಗಪ್ಪ? ನಾವು ಏನಾದರೂ ಸಾಧನೆಯನ್ನು ಸಾಧಿಸಿಕೊಳ್ತಕ್ಕಂಥ ಸಮಯದಲ್ಲಿ ಇಂಥ ಪ್ರಸಂಗ ಬಂದಾಗ ಅವನ್ನೆಲ್ಲ ತಾಳ್ಮೆಯಿಂದ ಗ್ರಹಿಸೋದಕ್ಕೆ ಏನಂತ ಕರೀತಾರೆ? ದಮ ಅಂತ ಕರೀತಾರೆ. ಶಮ, ಉಪರತಿ, ತಿತಿಕ್ಷೆ ಅಂತ ಬರ್ತಿರ್ತಾವ್ರಿ. ಮನಸ್ಸನ್ನು ನಾವು ಬಿಗಿಯಾಗಿಟ್ಕೊಂಡು ಕಳೆದು ಹೋದ ವಸ್ತುವಿನ ಮೇಲೆ ಮತ್ತೆ ಹೊಳ್ಳಿ ನೆನಪಾಗಲಾರ್ದಂಗೆ
ನೀವಂತೀರಲ್ಲ ನಾವೀಗೆಲ್ಲ ಬಿಟ್ಟಿವ್ರಿ ಅಂತೀರಿ ನೋಡ್ರಿ, ಯಾರ್ದಾರೆ ಅಯ್ಯ ಅವ್ನ ದೋಸ್ತಿ ನಾವು ಬಿಟ್ಟಿದ್ದೇವ್ರಿ ಅಂತೀರಿ ನೋಡ್ರಿ. ನಿಮ್ಗೆ ತಿಳಂಗೆ ಹೇಳ್ಬೇಕಾದ್ರೆ ಹಿಂಗೆ ಹೇಳ್ಬೇಕಾಗ್ತದೆ. ಅವನ ದೋಸ್ತಿ ಬಿಟ್ಟಿದ್ದೇವ್ರಿ. ಯಾಕೆ ಬಿಟ್ಟೆಪ್ಪ? ಇವ್ರ ದೋಸ್ತಿ ಯಾಕೆ ಬಿಟ್ಟು? ಬಿಡ್ಲಿಕ್ಕೆ ಒಂದು ಕಾರಣ ಬಂದದ್ದು. ಏನಂತಂದ್ರೆ ಅವನು ಕೂಡ ನಾ ಎಲ್ಲ ವ್ಯವಹಾರ ಚೆನ್ನಾಗಿ ಮಾಡ್ತಿದ್ದೆ. ನನಗೊಂದು ಸಲ ಅವ ವಿಶ್ವಾಸಘಾತಕನಾದ. ವ್ಯಾವಹಾರಿಕ ದೃಷ್ಟಿಕೋನದಿಂದ, ಜೀವನ ದೃಷ್ಟಿಕೋನದಿಂದ ಅನ್ಯೂನ್ಯವಾಗಿರತಕ್ಕಂಥ ಗೆಳತನದಿಂದ ಇಬ್ಬರು ಬದುಕ್ತಿದ್ದೀವಿ. ಆದರೆ ಕೊಡತಗೊಳ್ಳುವ ವ್ಯವಹಾರದಲ್ಲಿ ಮತ್ತು ನಡೆನೇಮ ವ್ಯವಹಾರಗಳಲ್ಲಿ ಅವ ಭಾಳ ಅವನಿಗೆ ನಾ ವಿಶ್ವಾಸ ಇಟ್ಟು ನಡೆದಿದ್ದ. ಅವ ನಮ್ಮ ತಮ್ಮನೇ ಅಂತ ನಾ ಭಾವಿಸಿದ. ಆದರೆ ನನಗೆ ಅವ ನಡನೀರಾಗ ಕೈ ಬಿಟ್ಟು ನನಗೆ ಮೋಸ ಮಾಡ್ಯಾನ. ಇನ್ನು ಸತ್ರ ಅವನ ಮಣ್ಣಿಗೆ ಸಹಿತ ಹೋಗುವುದಿಲ್ಲ. ಹಿಂಗಂತ ನೋಡ್ರಿ. ಹಂಗೆ ವಿಶ್ವಾಸಘಾತಕನಾಗಿರತಕ್ಕಂಥ ಮನುಷ್ಯನ ಸಂಘ ನೀವು ಹ್ಯಾಂಗೆ ಬಿಟ್ಟಿರಿ, ಹಾಗೇನೆ ನಿಮ್ಮೊಳಗಿರತಕ್ಕಂಥ ಇಂದ್ರಿಗಳು, ಪಂಚ ಕರ್ಮೇಂದ್ರಿಗಳು, ಪಂಚ ಜ್ಞಾನೇಂದ್ರಿಗಳು, ಪಂಚ ವಿಷಯಗಳು, ಇವು ಫಸಾಗರಿ ಮಾಡುವಂಥ ಮನುಷ್ಯ ಇದ್ದಂಗ, ಮೋಸ ಮಾಡುವಂಥ ಮನುಷ್ಯ ಇದ್ದಂಗ, ಕಳತನ ಮಾಡುವಂಥ ಮನುಷ್ಯ ಇದ್ದಂಗ. ಅದಕ್ಕೆ ಮಡಿವಾಳಪ್ಪನ ತಾಯಿ ಒಂದು ಪದ್ಯ ಬರೀತಾಳ. ಗಂಡನ ಸುಖವ ಎನಗ ತೀರಿತವ್ವ, ನರಮನಿ ಸೂಳ್ಯರ ಅಂಜಿಕೆ ಭಾಳವ್ವ. ಎಂಥ ಗೀತೆಯಪ್ಪ. ನರಮನಿ ಸೂಳ್ಯರಂದ್ರೆ ಯಾರು? ಲೌಕಿಕವಾಗಿ ಬಳಸಿದ ಶಬ್ದಗಳ ವಿನಃ ಪಾರಲೌಕಿಕವಾಗಿರತಕ್ಕಂಥ ಸೂಳ್ಯರು ಯಾರು ಅಂತಂದ್ರೆ ನಮ್ಮೊಳಗಿರತಕ್ಕಂಥ ಅರಿಷಡ್ಭವರಿಗಳು. ಕಾಮ ಕ್ರೋಧ ಲೋಭ ಮದ ಮತ್ಸರಗಳು, ಸತ್ವಾದಿ ರಜೋತ್ಯಾದಿ ಗುಣಗಳು, ಜಾಗೃತಿ ಸ್ವಪ್ನಾದಿಗಳ ಯಪ್ಪ ತಾಯಿ ತಂದಿಗಳೇ, ಎಲ್ಲರೂ ಲಕ್ಷದಿಗಿಟ್ಟು ಭಾಳ ಚಲೋ ವಿಷಯ ಅದ. ಇವರೊಂದು ಸಲ ನಮ್ಮನ್ನು ಕೈ ಬಿಡ್ತಾರೆ. ಯಾರು ನಿಮ್ಮನ್ನು ಕೈ ಬಿಟ್ಟು ನಿಮಗೆ ಕಷ್ಟಕ್ಕೆ ದುಃಖಕ್ಕೆ ಮಾಡ್ತಾರೆ ಮಸ್ತರ, ಏನು ಹಾಡಂತೀನು ಯಾವಾಗ ಯಾವ್ದು ಹಾಡೋದು? ನನಗೇನು ಕ್ಲಾಸ್ ಆಗಲ್ಲ. ಯಾವ್ದು ಹಾಡುತ್ತ ಅದು ಬರಲ್ಲಪ್ಪ ನನಗೆ. ಹಾ ಭಾಳ ಇರೋದು. ಗಂಡನ ಸುಖವ ಎನಗ ತೀರಿತವ್ವ, ತಂಗಿನ್ಯರ ಮನೆ ಸೂಳ್ಯರ ಅಂಜಿಕೆ ಬಹಳವ್ವ. ಅದೇನು ಬರಲ್ಲ ನನಗೆ. ಸಂದರ್ಭಕ್ಕೆ ನೆನಪು ಬತ್ತು ಅಷ್ಟೇ, ಉಳಿಕೆದೇನಿಲ್ಲ. ದನಿ ಹೋಗ್ತದೆ ಮತ್ತು ಅದಕ್ಕೇನು ಕಮ್ಮ. ಅದು ಹೇಳೋ ಮನಗಂಡ ಹತ್ತು ಮಾನಿಕೆ ತಿಂದದ. ಈಗ ಹಣ್ಣಾಗದ ಮಾನಿಕೆ ತಿಂದ ದನಿ ಹೋಗಕ್ಕೆ ಬೇಕಲ್ಲ, ಮತ್ತೇನದು. ಇರಲಿ ವಿಷಯ ಏನು ನಡೀತಪ್ಪ. ನಿಮ್ಮ ಸನ್ಮಾನ ಮಂದಿ ಬಂದಾರೇನಪ್ಪ? ಬಂದಿರಂದ್ರೆ ಅವ್ರಿಗೆ ಅವಕಾಶ ಕೊಡ್ತೀನಿ. 10-13 ನಿಮಿಷ ಆಗ್ತಾ ಇದೆ. ಇಲ್ಲಿಗೆ ಸ್ಟಾಪ್ ಮಾಡಿಂಡ್ರೆ ನಾನು ನೆನ್ಪಿಟ್ಕೊಡ್ರಿ ಮತ್ತೇನು ಹೇಳಕತ್ತಿದ್ದೆ ಅಂತಕ್ಕಂಥದ್ದು. ಸದ್ಗುರುನಾಥನ ಬಳಿಯಲ್ಲಿ ನಾಗಲಿಂಗೇಶ್ವರರು ಷಟ್ ಸಂಪತ್ತಿಗಳು ಮತ್ತು ಶಾಂತಿ ಗುಣ, ಸಿದ್ಧಾರೂಢರ ತಲೆ ಮ್ಯಾಗ ಬೆಂಕಿ ಇಟ್ಟಾಗ ಅವ್ರು ಯಾಕೆ ತಳ್ಕೊಂಡ್ರು ಅನ್ನೋದು ಬಗ್ಗೆ ಲಕ್ಷ್ಯದಾಗಿರಲಿ. ಷಟ ಸಂಪತ್ತಿ ಸಾಧನೆ ಮಾಡಿದವನಿಗೆ ಮಾತ್ರ ಸಾಧ್ಯ ಆಗುತ್ತೆ. ಮಠಕ್ಕಾಗ್ಯಾರಂದ್ರೆ ಎಲ್ಲರಿಗೆ ಸಾಧ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಅಂತೀರಿ ನೋಡ್ರಿ, ನಮ್ಮ ಮುತ್ತೇವ್ರು ಚಲೋ ಭಾಳದರ ಸ್ವಲ್ಪ ಸಿಟ್ಟಿ ಭಾಳದವ್ರಿಗಂತ. ಸಿದ್ಧಾರೂಢರಿಗೊಬ್ಬ ರಾತ್ರಿ ಬಂದು ಹುಡಿತಿದ್ನಂತೆ. ಯಾವಾಗ ಹುಡಿತಿದ್ದ ಅವ? ಎಲ್ಲರೂ ಮಲ್ಕೊಂಡು ಬಳಕೆ ಹುಡಿತಿದ್ದ. ಹೇಳಕ್ಕಿಂತ ಮೊದಲು ಬಿಟ್ಟು ಹೋಗ್ತಿದ್ದ. ಅವ್ರು ಹಂಗೆ ಕೇಳೇ ಬಿಟ್ರಂತವ್ರೆಲ್ಲ. ನೋಡಪ್ಪ ನೀ ಹುಡಿ ಬೇಡ ಅನ್ನಂಗಿಲ್ಲ, ಆದರೆ ನನ್ನ ಹತ್ರ ಏನು ಜನ ಇರ್ತಾವೆ ಅವರೆಲ್ಲ ನಾನು ಬಿಟ್ಟು ಹೋದ ಬಳಕ ನಾವು ಒಬ್ಬನೇ ಇರ್ತೀವಿ ನೋಡು, ಅವಾಗ ಹೊಡಿ. ಅವರು ಮತ್ತೆ ನಶಿಕನಾಗಿ ಎದ್ದು ನಮಸ್ಕಾರ ಮಾಡೋಕ್ಕಿಂತ ಮುಂಚಿತ ನನ್ನನ್ನು ಬಿಟ್ಟು ಹೋಗು, ನಿನಗೆ ಎಲ್ಲಿ ತನಕ ಸಮಾಧಾನ ಅನಿಸ್ತದ ಅಲ್ಲಿ ತನಕ ಹೊಡಿ ಅಂದರು ಜಗದ್ಗುರು
ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾಗಿರತಕ್ಕಂಥ ಗುರು ಸಿದ್ಧಾರೂಢರು ಹಿಂಗೆ ಹೊಡಿ ಅಂದ್ರತ್ರಿ. ಅವ ಹೊಡೆಯವಂದ ಇವನು ಮನುಷ್ಯ ಅದಾನ ಏನದ ನೀವ ಹಿಂಗೆ ಯಾರು ಅಂದಿಗಿಂತಾರೇನ್ರಿ? ಒಂದು ಏಟು ಒಬ್ಬ ಗಂಡ ಹೊಡೆದ ಅಂದ್ರೆ ಹೊರಗರು ಹಾರಿ ಬರೀತಿರು ಸಾತ್ರೇಯವೋ. ಇಡೀ 12 ಗಂಟೆಗೆ ಹೊಡ್ಲಿಕ್ಕೆ ಶುರು ಮಾಡಿದ್ರೆ 4 ಗಂಟೆ ತನಕ ಹೊಡಿತಿದ್ನಂತ. ಮುಂದೆ ಅವ ಹೇಳ್ತಾನೆ, ಅಲ್ಲಪ್ಪ ಹಿಂಗೆ ಹೊಡೆದ್ರೆ ಹಿಂಗೆ ಅಂತಿಲ್ಲ ಯಾಕಂತಂದು ಕೂಡಲಿ, ನೋಡಪ್ಪ ನಿನಗೆ ಹೊಡೆಯಂಗಾಗ್ಯದ ಹೊಡ್ಯಾಕತ್ತಿ, ನಿನಗೆ ಹೊಡೆಯಂಗಾಗ್ಯದ ಹೊಡ್ಯಾಕತ್ತಿ, ಅದಕ್ಕೆ ನೀ ಹೊಡೆಯೋದು ಇನ್ನೊಬ್ಬನಿಗೆ ಸಹಿಸ್ಕೊಳ್ಳೋದಾಗಬೇಕಲ್ಲ. ನನಗೆ ನಂಬಿದವ, ನನಗೆ ನಂಬ್ಯಾನಲ್ಲವ ಗುರುಗಳು ಅಂಥೇಳಿ, ನೀ ಹೊಡೆಯೋದವ ನೋಡ್ದ ಅಂತಂದ್ರೆ ಅವ ನಿನಗೆ ಹೊಡಿತಾನ, ಅದಕ್ಕೆ ಹಂಗೆ ಹೊಡಿ ಅಂತ ಹೇಳೀನಿ. ಪರವಾಗಿಲ್ಲ, ಮತ್ತು ನಿನಗೆ ಹೊಡೆಸ್ಕೊಂಡ್ರೆ ಬಡಿಸ್ಕೊಂಡ್ರೆ ನೋವು ಆಗಂಗಿಲ್ಲೇನು, ಮತ್ತು ಸುಮ್ಮನೆ ಇರ್ತೀಯಲ್ಲ ಅಂದ್ಕೂಡಲೇ ಅವ್ರು ಹೇಳಿದ್ರಂತ, ಸುಮ್ಮನೆ ಹ್ಯಾಂಗೆ ನೀ ಹೊಡಿತೀಯಪ್ಪ. ಭಾಳ ಮಹತ್ವಪೂರ್ಣದ್ರೆ ಮಾತು, ಸುಮ್ಮನೆ ಹ್ಯಾಂಗೆ ನೀ ಹೊಡಿತೀಯಪ್ಪ. ಸುಮ್ಮನೆ ಹೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಹಿಂದೆ ನಾನು ಅನಂತ ಜನ್ಮಗಳಲ್ಲಿ ಜೀವಿಯಾಗಿ ಬಂದಿದ್ದೇನೆ. ಆವ ಜನ್ಮದಲ್ಲಿ ನಿನಗೇನು ತ್ರಾಸು ಕೊಟ್ಟಿದ್ನೋ ನನಗೆ ಗೊತ್ತಿಲ್ಲ. ಆದರೆ ನೀನು ನನ್ನ ಮೇಲೆ ಕೈ ಎತ್ತಲಿಕ್ಕೆ, ನನ್ನ ಮೇಲೆ ನಾಲ್ಗೆ ಚಾಚಲಿಕ್ಕೆ, ನನ್ನ ಬಗ್ಗೆ ದ್ವೇಷ ಮಾಡಲಿಕ್ಕೆ ಸುಮ್ಮನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಪ್ಪ, ಹಿಂದಿನ ಜನ್ಮದೊಳಗೆ ನಾನೇನಾದರೂ ನಿನಗೆ ಹೊಡೆದಿರಬೇಕು, ಆ ಕರ್ಮ ತೀರು ತನಕ ಹೊಡಿತಿ. ನಿನಗೆಷ್ಟು ತ್ರಾಸು ಕೊಟ್ಟಿನಿ ಅಲ್ಲಿ ತನಕ ಹೊಡಿತಿ, ಕರ್ಮ ತೀರ್ತು ನೀ ಬಿಡ್ತಿ ಅಂತ ಹೇಳಿದಾಗ ಅವನ ಮನುಷ್ಯಗೆ ಅವನೇ ನಾಚಿಕೊಂಡು, ಅಲ್ಲಿ ಕರ್ಮ ತೀರಾಕೆ ಬಂದಿತ್ರಿ ಒಬ್ಬರ ಸಮಾಧ ನಡೆದಾಗ ಅವ ಹೇಳಿದ್ನಂತ, ಯಪ್ಪ ತಪ್ಪಾತು ಗುರುಗಳೇ ಅಂಥೇಳಿ. ಅವ್ರಿಗೇನು ತ್ರಾಸು ಮಾಡ್ಯಾರ, ನೀನು ಸ್ವಾಮಿ ಏನು, ನೀನು ಜಂಗಮೇನು, ನೀನು ಗುರು ಏನು, ನೀ ಅವ್ರ ಕಡೆಯಿಂದ ಯಾಕೆ ಕಾಲಸ್ ಬಿಳಿಸ್ಕೋತಿ ಅಂತ ಇದ್ರ ರೀತಿಯಾಗಿಯೂ ಕೂಡ ಬಹಳ ಜನರು ಹೊಡೆದಿದ್ದಾರೆ. ಹುಬ್ಬಳ್ಳಿಗೆ ಮಠ ಮಾಡಿಕೊಳ್ಳಾರ್ದಂಗೆ ಮಾಡಿರು. ಆದರೂ ಅವರ ಗುರುಗಳಾಗಿರತಕ್ಕಂಥ ಸಮರ್ಥ ಗಜದಂಡ ಸ್ವಾಮಿಗಳ ಕೃಪೆಯಿಂದ ಜಗದ್ಗುರುವಾಗಿ ಇವತ್ತು ಮಹಾಸಂತ ಈ ಜಗತ್ತಿನೊಳಗೆ ಬೆಳೆದು ಹೋಗಿದ್ದಾನೆ. ಅದಕ್ಕೆ ನೀವು ಎಷ್ಟು ತಾಳ್ತೀರಿ, ನಿಮ್ಮ ಬದುಕು ಹಸನಾಗ್ತದೆ, ಚಲೋ ಆಗ್ತದೆ, ನೀವು ದೊಡ್ಡವರಾಗ್ತೀರಿ ಅಷ್ಟೇ ಅಂತ ಹೇಳ್ತಾ ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ.